1988ನೇ ಇಸವಿಯಲ್ಲಿ ಈ ರೋಡನ್ನು ಮಾಡಿದ್ದಾರೆ. ಈ ರೋಡು ಲಕ್ಷ್ಮೀ ಪಳಿಕೆಯಿಂದ ತಾಂದಪಳಿಕೆ ಎಂಬಲ್ಲಿಗೆ ಜಾಯಿಂಟ್ ಆಗುವಂಥ ಒಂದು ರಸ್ತೆಯನ್ನು ಮಾಡಿದ್ದು. ರೋಡ್ ಕೂಡ ಮರ ಅಂದ ಇಂಕ್ಲಿ ಜೋಕ್ಲಿಗೆ ಶಾಲೆ ಕಡಪುಟ್ರೆ ಬಂಗ ರಿಕ್ಷಾದಕ್ಲಿ ಬರ್ಪುಜೀರು ಒಂಜಿ ಅಂಗಡಿಗೆ ಪೋಂಡಲ ಅರಿ ಸಾಮಾನು ಕೊನದ ರಾಪುಜಿ ಇಂಗ್ಲಿ ಮುಲ್ಪ. ನಮಸ್ಕಾರ ವೀಕ್ಷಕರೇ, ಮಹಾನಾಯಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಕಮಲಾಕ್ಷ. ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಣಿನಾಲ್ಕುರ ಗ್ರಾಮಕ್ಕೆ ಬಂದಿದ್ದೇನೆ. ಇಲ್ಲಿನ ಪರಿಶಿಷ್ಟ ಜಾತಿ ಕಾಲೋನಿಯು ಬಹಳಷ್ಟು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಇದರ ಬಗ್ಗೆ ಅವರ ಬಳಿಯೇ ಕೇಳೋಣ ಬನ್ನಿ. ಈ ರಸ್ತೆ ಮಾಡುವಾಗ ಸಹ ಪಂಚಾಯತಿನಿಂದ ಇದು ಅನುದಾನದಿಂದ ರಸ್ತೆಯನ್ನೇನು ಮಾಡಲಿಲ್ಲ. ಇಲ್ಲಿಯ ಕೂಲಿ ಕಾರ್ಮಿಕರು, ಈ ಅಂಬೇಡ್ಕರ್ ನಗರದ ಎಲ್ಲ ನಿವಾಸಿಯವರು, ಎಲ್ಲ ಮನೆಯವರು ಒಟ್ಟು ಸೇರಿ ಈ ಒಂದು ರೋಡನ್ನು ಮಾಡಿದ್ದಾರೆ ಅವತ್ತು 1988ರಲ್ಲಿ. ಆಮೇಲೆ ಹಲವಾರು ಸಲ ಮನವಿಗಳನ್ನು ಕೊಟ್ಟಿದ್ದೇವೆ. ಈ ರೋಡಿಗೆ ಡಾಮರೀಕರಣ ಆಗಬೇಕು, ಇದೊಂದು ಕಾಲೋನಿಗೆ ಬರುವಂಥ ಇದು ರೋಡು. ಅದಲ್ಲದೆ ಈ ಒಂದು ಅಂಬೇಡ್ಕರ್ ನಗರದಲ್ಲಿ ಒಂದು ಅಂಬೇಡ್ಕರ್ ಭವನ ಇದೆ. ಅದಲ್ಲದೆ ಭೂತಸ್ಥಾನ, ಅದು ಸಾರ್ವಜನಿಕ ಭೂತಸ್ಥಾನ, ನಾಗಬ್ರಹ್ಮ ಮುಗೇರ ದೇವಸ್ಥಾನ ಅದೆಲ್ಲ ಇದೆ. ಈ ಒಂದು ಅಂಬೇಡ್ಕರ್ ಭವನ, ಈ ಒಂದು ಅಂಬೇಡ್ಕರ್ ನಗರ ತುಂಬ ಇಂಪ್ರೂವ್ಮೆಂಟ್ ಆಗಬೇಕು, ರೋಡ್ ಇದ್ದರೆ ಮಾತ್ರ ಇಂಪ್ರೂವ್ಮೆಂಟ್ ಆಗ್ತದಂತ ಹೇಳಿ ನಾವು ಹಲವಾರು ಸಲ 1988ರಿಂದಲೇ ಈ ರೋಡಿಗೆ ಮನವಿಯನ್ನು ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಒಂದು ದೊಡ್ಡ ಹೋರಾಟಗಾರರು ಇದ್ದರು, ದಿವಂಗತ DK ಎಂಬವರು. ಅವರು ತುಂಬ ಸಂಘಟನೆಯಲ್ಲಿ ತುಂಬ ಹೋರಾಟ ಮಾಡಿ ಈ ಒಂದು ರೋಡನ್ನು ಮಾಡಿದ್ದಾರೆ. ಅವರು 2003ರಲ್ಲಿ ಅವರು ನಮ್ಮನ್ನು ಅಗಲಿ ಹೋದರು. ಅಗಲಿ ಹೋಗುವಾಗ ಈ ಒಂದು ಅಂಬೇಡ್ಕರ್ ನಗರದ ಇಡೀ ದಲಿತ ಕಾಲೋನಿ ತುಂಬ ಅನಾಥರಾಗಿ ಬಿಟ್ಟರು. ಯಾಕೆಂದರೆ ಅವರಲ್ಲಿ ತುಂಬ ಭರವಸೆಯನ್ನು ಇಟ್ಟಂಥ ಎಲ್ಲ ಕಾಲೋನಿಯ ಎಲ್ಲ ನಿವಾಸಿಗಳು ಅವರ ಮೇಲೊಂದು ಅಭಿಮಾನ, ಅವರಲ್ಲಿ ಒಂದು ಭರವಸೆಯನ್ನೆಲ್ಲ ಇಟ್ಟಿದ್ದರು. ಅದು ಎಲ್ಲ ಸರ್ವನಾಶ ಆಗಿ ಅವರ ಅಗಲುವಿಕೆಯಿಂದ ನಮಗೆ ಯಾವುದೇ ಒಂದು ಸೌಲಭ್ಯವನ್ನು ಇದು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದಮ್ ಕುಂಜ್ ಅಂತ ನಾನು ಈ ವ್ಯಾಪ್ತಿಯಲ್ಲಿ ಪಂಚಾಯತ್ ಸದಸ್ಯನಾಗಿದ್ದೇನೆ, ತುಂಬ ಸಲ ಆಗಿದ್ದೇನೆ. ಮತ್ತು ಪಂಚಾಯತ್ ಉಪಾಧ್ಯಕ್ಷನಾಗಿದ್ದೇನೆ, ಪಂಚಾಯತ್ ಅಧ್ಯಕ್ಷನೂ ಆಗಿದ್ದೇನೆ. ನಮ್ಮ ಅವಧಿಯಲ್ಲಿ ನಮ್ಮಿಂದ ಸಾಧ್ಯ ಆದಷ್ಟು ನಮಗೇನು ಅನುದಾನ ಬರ್ತದೋ ಅದನ್ನು ಇಲ್ಲಿ ನಮ್ಮ ಎಷ್ಟು ಶ್ರಮ ಉಂಟೋ ಅದನ್ನು ನಾವು ತೊಡಗಿಸಿಕೊಂಡು ನಾವು ಮಾಡಿದ್ದೇವೆ. ತದನಂತರ ರಮಣತರೈಗಳು ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದಾಗ ಅವರ ಆಡಳಿತ ಅವಧಿಯಲ್ಲಿ ಇಲ್ಲಿ ಹೆಚ್ಚಿನ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡಿದ್ದು ರಮಣತರೈ ಅವರ ಒಂದು ಅನುದಾನದಿಂದಲೇ ಅಂತ ನಾನು ಯಾವಾಗಲೂ ಅದನ್ನು ಧೈರ್ಯದಿಂದ ಹೇಳ್ತೇನೆ. ಇಲ್ಲಿ ನಮಗೆ ರಸ್ತೆ ತುಂಬ 3 ಕಿಲೋಮೀಟರ್ ರಸ್ತೆ ಉಂಟು ಇಲ್ಲಿಗೆ ಬರಲಿಕ್ಕೆ. ಅಂದರೆ 2 ಕಡೆ ಎಂಟ್ರೆನ್ಸ್ ಆಗ್ತದೆ. ಒಂದು ನಮ್ಮ ಸರ್ಪಾಡಿ ಕಡೆಯಿಂದ ಬರುವಂಥ, ಇನ್ನು ಮಣ್ಣಾಲ್ಕೂರುಗಳ ಕಡೆಯಿಂದ ಬರುವಂಥದ್ದು ತಾಂತಪಲಿಕೆಯಿಂದ ಬರುವಂಥ ವ್ಯವಸ್ಥೆ. ಈ ವ್ಯವಸ್ಥೆ 3 ಕಿಲೋಮೀಟರ್ ರಸ್ತೆಯಲ್ಲಿ 1 ಕಿಲೋಮೀಟರ್ ರಸ್ತೆ ಮಾತ್ರ ಸರಿ ಉಂಟು, ಸ್ವಲ್ಪ ಕಾಂಕ್ರೀಟೀಕರಣ. ಇನ್ನು 2 ಕಿಲೋಮೀಟರ್ ರಸ್ತೆ ಕಾಂಕ್ರೀಟೀಕರಣ ಆಗದೆ ತುಂಬ ಹೊಂಡದಿಂದ ತುಂಬಿದಂಥ ರಸ್ತೆಗಳು. ನನ್ನ ಹತ್ತಿರ ನಿಂತಹ ಬಾಬಣ್ಣ ಇವರು ಪಾಪ ಅವರು ದುಡಿಲಿಕ್ಕೆ ಆಟೋದಲ್ಲಿ ಹೋಗುವಾಗ ಆಟೋದಿಂದ ಬಿದ್ದು ಈಗಲೂ ದುಡಿಲಿಕ್ಕೆ ಆಗದೆ ಮೂಲೆ ಗುಂಪಾಗಿದ್ದಾರೆ ಅವರು. ಇದೆಲ್ಲ ಈ ರಸ್ತೆ ಸರಿಯಿಲ್ಲದ ಒಂದು ಕಾರಣದಿಂದಲೇ ಹೀಗೆ ಒಂದು ಆಗ್ತಾ ಉಂಟು. ಡಾಮರ ಅಂದ ಇಂಕ್ಲಿ ಜೋಕ್ಲಿಗೆ ಶಾಲೆ ಕಡಪುಟ್ರೆ ಬಂಗ ರಿಕ್ಷಾದಕ್ಲಿ ಬರ್ಪುಜೀರು ಒಂಜಿ ಅಂಗಡಿಗೆ ಪೋಂಡಲ ಅರಿ ಸಾಮಾನು ಕೊನದ ರಾಪುಜಿ ಇಂಗ್ಲಿ ಮುಲ್ಪ.
ಬತ್ತಂಡೆಲ್ಲ ಒಂದು 100-150 ರೂಪಾಯಿ ಬಾಡಿಗೆ ಆಯ್ತು ನೀರು ಬರ್ಪುಜೇರು ಬರ್ರನಿಗೆ ಏನು ಜೀರಿ ಇರಲ್ಲ ಈ ಸರ್ತಿ ಜೋಕುಲು ನಡತ್ತು ಪೋಪೇರು ಮರಿಯಾಲಾಡಿ ಮರಿಯಲ್ಲಾಡ್ ಲಂಚನೆ ಬರ್ಪುಜೇರು ಅವತ್ತಂದೆ ಒಂಜಿ ಇಲ್ಲಿ ಇಜ್ಜಿ ನೆಟೆ ಮುಟ್ಟ ಒಲ್ಲ ಬೋದು ಉಂತೋಲಿ ಪಂಡಲ ಇಲ್ಲಿ ಇಜ್ಜಿ ಜೋಕ್ಲಿಗೆ ಮುಲ್ಪ ಪರಿಶಿಷ್ಟ ಜಾತಿ ಸಮುದಾಯದ ಎತ್ತಿಲ್ಲ ಉಂಟು 15 ಇಲ್ಲಿ ಉಂಡು ಬರ್ಸದ ಟೈಮ್ ಎಂಚ ನಿಕ್ಲೆಗ್ ಸಮಸ್ಯೆ ಅವನು ಅವೇ ಬರ್ಸ ಪಂಡ ಇಂಚಿದ ನೀರು ಪೂರ ರೋಡ್ಡೇನೆ ಪೋಪುಲು ಏತು ಸರ್ತಿ ಇಂದಕ್ಕೆ ಒಂದು ಅರ್ಜಿ ಕೊರ್ತುಂಡು ದುಡ್ಡು ಪಾಸ್ ಆತನು ಮನ್ಪೇರು ದಾಲ ಸೌಲಭ್ಯದಾಲ ಇಂಗ್ಲಿಗೆ ಕೊರ್ತು ಜೀರು ನಾವು ಹಲವಾರು ಸಲ ಒಂದು ಇದು ಮನವಿ ಕೊಟ್ಟ ಕಾರಣದಿಂದ ಅಲ್ಲಿ ಸ್ವಲ್ಪ ರಸ್ತೆ ಆಗಿದೆ. ಈ ಒಂದು ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಸಣ್ಣ ಸಣ್ಣ ಮಕ್ಕಳು ಇದು ಶಾಲೆಗೆ ಹೋಗ್ತಾರೆ, ಅದು ಸರಪಾಡಿ ಶಾಲೆಗೆ ಹೋಗೋದು. ಈ ಸಣ್ಣ ಮಕ್ಕಳು ಈಗ ಇಲ್ಲಿ ಕೂಲಿ ಕೆಲಸ ಮಾಡುವ ಕಾರಣ ಎಲ್ಲರೂ ಅವರಿಗೆ ಪಾಪ 8 ಗಂಟೆಗೆ ಕೂಲಿ ಕೆಲಸಕ್ಕೆ ಹೋಗಬೇಕು. ಈ ಮಕ್ಕಳನ್ನು ಶಾಲೆಗೆ ಕೊಂಡೋಗಿ ಬಿಡಲಿಕ್ಕೆ ಆಗೋದಿಲ್ಲ ಇವರಿಗೆ. ಇಲ್ಲಿಗೆ ಒಂದು ಗಾಡಿಯ ವ್ಯವಸ್ಥೆ ಬಂದರೆ ಒಂದು ಗಾಡಿಯ ವ್ಯವಸ್ಥೆಯನ್ನು ಮಾಡಿ ನಾವು ಕಳಿಸ್ತೇವೆ ಅಂತ ಹೇಳಿದರೆ ಈ ಕೂಲಿ ಕೆಲಸದವರು ಸಂಬಳ 500-600 ರೂಪಾಯಿ ಸಂಬಳ ಸಿಕ್ಕಿದರೆ ಅವರಿಗೆ 150 ರೂಪಾಯಿ 200 ರೂಪಾಯಿ ಕೊಟ್ಟು ಗಾಡಿಗೆ ದಿನಕ್ಕೆ ಇದು ಮಾಡಲಿಕ್ಕೆ ಅವರಿಗೆ ತುಂಬ ಕಷ್ಟ ಆಗ್ತದೆ. ಆದ ಕಾರಣ ನಮ್ಮ ಒಂದು ಬೇಡಿಕೆ ಏನಂದರೆ ಕೂಡಲೇ ನಮಗೆ ಒಂದು ರಸ್ತೆ ಡಾಮರೀಕರಣ ಆಗಬೇಕು. ಈ ದಟ್ಟ ಅರಣ್ಯ ಪ್ರದೇಶದಲ್ಲಿ ನಮ್ಮ ಮಕ್ಕಳು ನಡ್ಕೊಂಡು ಹೋಗುವಾಗ ಇನ್ನು ಚಿರತೆ ಅಥವಾ ಈಗ ನೋಡುವಾಗ ಎಲ್ಲ ಜಿಲ್ಲೆಯಲ್ಲಿ, ಆದರೆ ನಮ್ಮ ಅಂಬೇಡ್ಕರ್ ನಗರದಲ್ಲಿ ಮಣಿನಾಲ್ಕೂರಿನಲ್ಲಿ ಆ ರೀತಿ ಆಗಲಿಲ್ಲ. ಆದರೂ ಮುಂದೆ ಒಂದು ದಿವಸ ಏನಾಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಎಲ್ಲ ಕಡೆಯಲ್ಲಿ ದೌರ್ಜನ್ಯ ಅದು ಇದೆಲ್ಲ ಆಗುವಾಗ ಈ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಹೋಗುವಾಗ ಯಾರು ಎಲ್ಲಿ ಇದ್ದಾರೆ ಏನಾಗ್ತದೆ ಅಂತ ಗೊತ್ತಾಗೋದಿಲ್ಲ. ಮಕ್ಕಳು ಬೆಳಿಗ್ಗೆ ಇಲ್ಲಿಂದ ಹೊರಟು ಹೋದರೆ ಶಾಲೆಗೆ ಹೋಗಿ ವಾಪಸ್ ಬರುವಾಗ ಸಹ ನಮಗೆ ಭಯದ ವಾತಾವರಣದಲ್ಲಿ ತಂದೆ ತಾಯಿಯವರು ದುಡಿದು ಬರುವಾಗ ತುಂಬ ಭಯ ಪಟ್ಟು ಇರ್ತಾರೆ. ನಮ್ಮ ಮಕ್ಕಳು ಶಾಲೆಗೆ ಹೋಗಿದ್ದಾರೆ, ಅವರು ಹೇಗೆ ನಡ್ಕೊಂಡು ಬರ್ತಾರೆ, ಯಾವ ರೀತಿ ಬಂದು ಮುಟ್ಟಿದ್ದಾರೆ ಹಿಲ್ವಯಲ್ಲಿ, ಅವರು ತುಂಬ ಗೊಂದಲ ಅಲ್ಲ ಭಯದ ವಾತಾವರಣದಲ್ಲಿ ಅವರ ಜೀವನ ಪ್ರತಿದಿನ ಅವರ ಜೀವನ ಈ ರೀತಿ ಸಾಗ್ತಾ ಇದೆ. ಯೋಜನೆ ಪಾಸ್ ಆತನ ಯೋಜನೆ ಪಾಸ್ ಆತಂದು ಬೇತದಾದ ಸಮಸ್ಯೆ ಉಂಟು. ಆಯ್ತವೆ ರಾತ್ರಿ ಪೂರ ಇಂಚಿನ ಹುಷಾರಿಜ್ಜಂದ ಗಾಡಿ ಪೂರ ಬರ್ಪುಜೇರು ಆಂಬುಲೆನ್ಸ್ ಬರ್ಪುಜೇರು ಅಡೆ ಕುಕ್ಕದ ಮರ ತಡೆ ಬಲೆ ಅನ್ಪೀರು ಅಂಬೇಡ್ಕರ್ ನಗರ ತಿರ್ಗುನಲ್ಪ ಅಡೆ ಪಾರನೆ ಇಂಕ್ಲೆ ಎಂಚ ಪೋಪುನ ಹುಷಾರಿಜ್ಜಂದ ಹಾಕ್ಲೆ ನೆಂಚಲೇದಂದು ಓಪುನ ಸ್ವಲ್ಪ ಗಾಡಿ ದಾಖಲೆ ದಾದಂಡಲ್ಲ ಸಮಸ್ಯೆ ಆತಂಡಿ ಏರಂಡಲ್ಲ ಬೂಡ್ದು ಮೀನಿರೋಡು ಮಸ್ತ್ ಸರ್ತಿ ಬೂಡ್ದೇರೆ ಪೆಟ್ಟಾತಂಡೆ ಮಸ್ತ್ ಸರ್ತಿ ಆತಂಡೆ ಅರಣ್ಯ ಪ್ರದೇಶ ಅದು ಇಲ್ಲು ಮತ್ತೆ ಇಜ್ಜನೆ ಎಲ್ಲ ಬೂರ್ನೆಲ್ಲ ಏರ್ಲಕ್ಕೆ ಏನು ಇಜ್ಜಿ ರಾತ್ರಿ ಪರಿಸ್ಥಿತಿ ಅವತ್ತಂದೆ ಕಾಡು ಪ್ರಾಣಿ ಚಿರತೆ ಒಂದು ಇಪ್ಪುಂಡು ಜೋಕುಲು ಪುರ ಮಲ್ಲಕ್ಲೆಲ್ಲ ಅನ್ಪೀರು ಅಂದ್ರೆ ಜೋಕುಲು ಪುರ ಇದ ನಿಕ್ಲು ಬೇಡಿಕೆ ಹೆಂಚಿನಿ ಡಾಮರೀಕರಣ ಆವಡು ದಾರಿದೀಪ ಮಂತು ಕೊರಡು ದಾರಿದೀಪ ಎಲ್ಲ ಆವಡು ರಾತ್ರಿ ಪುರ ಬರ್ಬೇರತ್ತೆ 10-15 ಗಂಟೆ ಮುಟ್ಟ ಬರೋಂದು ಇಪ್ಪೇರು ಇದು ಕೂಲಿ ಬೇಲೆ ಪೋಯಿನಕ್ಲು ಬನ್ನಾಗ ಸಾಧಾರಣ ದೂರ ಪುರ ಪೋಯಿನ 15 ಗಂಟೆ ಹಾಕೊಂಡು. ಮೂಲ ಸೌಕರ್ಯಗಳಂದರೆ ಈಗ ಸರ್ಕಾರದಿಂದ ಅನುದಾನ ಎಷ್ಟೋ ಬರ್ತದೆ, ಆದರೆ ಇಲ್ಲಿಗೆ ತಲುಪುವುದಿಲ್ಲ. ಯಾಕೆ ಅಂತ ನಮಗೆ ಅದು ಗೊತ್ತಾಗೋದಿಲ್ಲ. ಅದು ಭಾರಿ ಬೇಸರ. ಅಂದರೆ ಇಲ್ಲಿ ರಸ್ತೆ ಮೂಲ ಸೌಕರ್ಯ ಮತ್ತು ನೀರಿನ ವ್ಯವಸ್ಥೆ, ನೀರು ಹಾಗೆ ನೇತ್ರಾವತಿ ನದಿಯಿಂದ ಇಲ್ಲಿಗೆ ಒಂದು ಕೃಷಿಗೆ ನೀರು ತಂದು ಹಾಕಿದರೆ ಎಲ್ಲರೂ ಪಾಪ ಅವರ ಹತ್ರ ಜಾಗ ಬೇಕಾದಷ್ಟು ಅವರಲ್ಲಿ ಇದು ಆಟಿಸಿದ್ದಂಥ ಜಾಗಗಳು ದರ್ಖಾಸ್ತು ಜಾಗಗಳು ಉಂಟು ಅವರಲ್ಲಿ. ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸರಿಯಾದ ನೀರಿಲ್ಲ. ಒಂದು ಸಲ ರಮಣತ್ರಯವರ ಅನುದಾನದಿಂದ ಗಂಗಾ ಕಲ್ಯಾಣ ಯೋಜನೆ ಅಂತ ಇಲ್ಲಿ ಆಗಿದೆ. ಅದು ಆಗಿ ಆ ಬೋರ್ ಡ್ರೈ ಆಗಿ ಆ ಯೋಜನೆ ಸರಿ ಇಲ್ಲದೆ ಈಗೆಲ್ಲ ಪೈಪುಗಳು ಮಣ್ಣಿನ ಅಡಿಯಲ್ಲಿ ಉಂಟು, ಯಾರಿಗೂ ಒಂದು ಪ್ರಯೋಜನ ಇಲ್ಲದಂತ ಆಗಿದೆ. ಈಗ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಕುಡಿಲಿಕ್ಕೆ ನೀರು ಸ್ವಲ್ಪ ಬರ್ತದೆ, ಅದನ್ನೇ ಸುಧಾರಿಸಿಕೊಂಡು ಏನೋ ಪಾಪ ಮಾಡ್ತಿದ್ದಾರೆ. ಇಲ್ಲಿ ಸ್ಕೂಲ್ಗೆ ಹೋಗಲಿಕ್ಕೆ ಮಕ್ಕಳಿಗೆಲ್ಲ ನಡೆದುಕೊಂಡು ಹೋಗಬೇಕು, ಈ ಹೊಂಡದಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ. ಕಾಡುಗಳಿಂದ ಸೇರಿದಂಥ ಒಂದು ಏರಿಯಾ ಈ ಅಂಬೇಡ್ಕರ್ ನಗರ. ಅಂಬೇಡ್ಕರ್ ಭವನ ಅಂತ ಹೇಳುವಾಗ ನಮಗೆ ನಾಚಿಕೆ ಆಗ್ತದೆ. ಯಾಕೆಂತ ಹೇಳಿದರೆ ಅಂಬೇಡ್ಕರ್ಗೆ ಒಂದು ಅಪಮಾನ ಆಗಿದೆ. ಈ ಅಂಬೇಡ್ಕರ್ ಬೀಳುವಂಥ ಕಟ್ಟಡ, ಅದರಿಂದ ಹಂಚುಗಳೆಲ್ಲ ಅದರ ಹತ್ರ ಹೋದರೆ ನಮ್ಮ ತಲೆಗೆ ಬೀಳ್ತದೆ ಅಂತ ಹೆದರಿಕೆ ಆಗ್ತದೆ. ಅದಕ್ಕೆ ಒಂದು ವ್ಯವಸ್ಥಿತವಾದ ಒಂದು ಕಟ್ಟಡ ಆಗಬೇಕು. 2-3 ಸಲ ಅದು ಏಪ್ರಿಲ್ ಆಯಿತು ಕೊಡ್ತೇನೆ ಅಂತ ಹೇಳ್ತಾರೆ, ನಮಗೆ ಇಷ್ಟ ತನಕ ಬರಲಿಲ್ಲ. ಒಂದು ಸಲ ಅನುದಾನ ಬಂತು, ದಾಖಲೆ ಅದಕ್ಕೆ RTC ಸರಿ ಇಲ್ಲ ಅಂತ, ಅದನ್ನು ಸರಿ ಕೊಡಲಿಕ್ಕೆ ನನ್ನೊಂದು ಸದಸ್ಯತ್ವ ಅವಧಿಯಲ್ಲಿ ನಾವು ಶ್ರಮಿಸಿ ಅದಕ್ಕೆ ಬೇಕಾದಂಥ ಒಂದು RTC ಜಾಗವನ್ನು ನಾವು ಮಾಡಿದ್ದೀವಿ. ಈಗ ಅದಕ್ಕೆ ಮೂಲ ಸೌಕರ್ಯ ಇಲ್ಲದೆ ಅದು ಎಲ್ಲ ಒಂದು ಬೀಳುವ ಪರಿಸ್ಥಿತಿಯಲ್ಲಿ ಉಂಟು ಇದು ಕಟ್ಟಡ.
ಹಾಗೆ ಇಂಥೆಲ್ಲ ಮೂಲ ಸೌಕರ್ಯದಿಂದ ವಂಚಿತರಾದಂಥ ಈ ಒಂದು 10-15 ಮನೆಯವರಿಗೆ ಒಂದು ಮೂಲ ಸೌಕರ್ಯ ಆಗಲೇಬೇಕು. ಅದಕ್ಕೆ ನಾವು ಎಲ್ಲ ನಿವಾಸಿಗಳ ಪರವಾಗಿ ಒಂದೇ ಇದರಲ್ಲಿ ನಾವು ಹೇಳೋದು, ನಮಗೆ ರಸ್ತೆ ಕೂಡಲೇ ನಮಗೆ ರಸ್ತೆ ಡಾಮರೀಕರಣ ಮಾಡಬೇಕು. ಒಂದು ವೇಳೆ ಡಾಮರೀಕರಣ ಆಗೋದಿಲ್ಲ ಅಂತ ಹೇಳಿದರೆ ನಮಗೆ ಮುಂದಿನ ಒಂದು ಪ್ರತಿಭಟನೆ ಏನಾದರೂ ಒಂದು ಇಲ್ಲಿಯ ನಿವಾಸಿಯರನ್ನು ಒಟ್ಟಿಗೆ ಸೇರಿಸಿ ನಾವು ಒಂದು ಪಂಚಾಯತ್ನಲ್ಲಿ ಏನಾದರೂ ಮಾಡಬೇಕಂತ ಒಂದು ಅನಿವಾರ್ಯತೆ ಬರ್ತದೆ. ನೀವು ಎಲ್ಲಿಗೆ ಮನವಿ ಕೊಟ್ಟಿದ್ದೀರಿ? ನಾವು ಇದು ಒಂದು 6 ತಿಂಗಳ ಮುಂಚೆ ನಾವು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಯವರಿಗೆ ಕೊಟ್ಟಿದ್ದೇವೆ, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಯವರಿಗೆ ಕೊಟ್ಟಿದ್ದೇವೆ. ಕಾರ್ಯನಿರ್ವಹಣಾ ಅಧಿಕಾರಿಯಲ್ಲಿ ಕೂತು ನಾನು ಇಲ್ಲಿ ವಿಷಯವನ್ನು ಹೇಳಿದೆ. ನೀವು ಖುದ್ದಾಗಿ ನಮ್ಮ ಅಂಬೇಡ್ಕರ್ ನಗರಕ್ಕೆ ಭೇಟಿ ನೀಡಬೇಕು. ಅಲ್ಲಿಯೇ ನಮ್ಮ ನಿವಾಸಿಯವರ ಬಳಿಗೆ ಹೋಗಿ ಅಲ್ಲಿ ಎಂಥ ಪ್ರಾಬ್ಲಮ್ ಉಂಟು ಅಂತ ಹೇಳಿ ಅಲ್ಲಿ ಮಾತಾಡಿ ಅವರಿಗೆ ಬೇಕಾದಂಥ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕಂತ ಹೇಳಿ ನಾನು ಪ್ರತಿ ಸಲ ಕಾರ್ಯನಿರ್ವಹಣಾಧಿಕಾರಿಗೆ ಮನವಿ ಕೊಡುವಾಗ ಹೇಳಿದ್ದೇನೆ. ಆಮೇಲೆ ಅವರು ಎಲ್ಲಿ ಸಿಕ್ಕಿದ್ರು ಅಲ್ಲಿ ಹೋಗಿ ನಾನು ಇಲ್ಲಿಯ ಬೇಡಿಕೆಯನ್ನು ತಿಳಿಸ್ತಾ ಇರ್ತೇನೆ. ಅವರಿಗೆ ಆಗಾಗ ಅವರಿಗೆ ಎಚ್ಚರಿಕೆಯಾಗಿ ನಾವು ಹೇಳ್ತಾ ಇದ್ದೇವೆ. ಮೊನ್ನೆ ಸಹ ಒಂದು SST ಮೀಟಿಂಗ್ ಆಯಿತು. ಆವಾಗ ಸಹ ನಾನು SST ಮೀಟಿಂಗ್ನಲ್ಲಿ ಪುನಃ ನಾನು ಅರ್ಜಿ ಬರೆದು ನಾನು ಕೊಟ್ಟಿದ್ದೇನೆ ಸಮಾಜ ಕಲ್ಯಾಣಾಧಿಕಾರಿಯವರಲ್ಲಿ. ಆದ ಕಾರಣದಿಂದ ಮನವಿ ನಾವು ದಿನೇಶ್ ಗುಂಡ್ರಾವ್ಗೆ, ಈ ಜಿಲ್ಲೆಯ ಒಂದು ಉಸ್ತುವಾರಿಯಾದಂಥ ದಿನೇಶ್ ಗುಂಡ್ರಾವ್ ಅವರಿಗೆ ಕೊಟ್ಟಿದ್ದೇವೆ. ಅವರಿಂದ ಸಹ ಇಂಬರ ಬಂದಿದ್ದೇವೆ. ನಾವು ಕೂಡಲೇ ಅದನ್ನು ಇದು ಸೌಲಭ್ಯವನ್ನು ಅದಕ್ಕೆ ಇದು ಅನುದಾನವನ್ನು ಇಡ್ತೇನೆ ಅಂತ ಅವರು ಸಹ ಇಂಬರ ಕೊಟ್ಟಿದ್ದಾರೆ. ಅದಲ್ಲದೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಹ ಅನುದಾನ ಬಂದಿದೆ. ಸಮಾಜ ಕಲ್ಯಾಣಾಧಿಕಾರಿ ಇಲ್ಲಿ ಬಂಟ್ವಾಳ ಸಮಾಜ ಕಲ್ಯಾಣಾಧಿಕಾರಿ ಖುದ್ದಾಗಿ ಬಂದಿದ್ದಾರೆ ಇಲ್ಲಿಗೆ. ನಮ್ಮ ಮನವಿ ಕೊಟ್ಟ 3 ದಿವಸದಾಗಲೇ ನಮ್ಮ ಇಲ್ಲಿಗೆ ಬಂದು ಎಲ್ಲ ರಸ್ತೆಯನ್ನು ನೋಡಿದ್ದಾರೆ. ಅವರು ಹೇಳ್ತಾರೆ, ಆ ರಸ್ತೆಯಲ್ಲಿ ಹೇಗೆ ನಡ್ಕೊಂಡು ಹೋಗ್ತೀರಿ, ಹೇಗೆ ಅಲ್ಲಿ ಮಕ್ಕಳನ್ನು ಕಳಿಸುವುದಂತ ಅವರಿಗೆ ಎಲ್ಲ ಗೊತ್ತುಂಟು. ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಎಲ್ಲ ಬಂದಿದ್ದಾರೆ ಅವರು. ಮತ್ತು ಅವಾಗಲೇ ಅವರು ನಾವು ಕೊಟ್ಟ ಮನವಿಗೆ ಸ್ಪಂದಿಸಿ ಅವರು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗೆ ಕೊಟ್ಟು ಅದನ್ನು ಸರ್ಕಾರಕ್ಕೆ ತಲುಪಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಆದರೆ ನಾವು ಬೆಳಗಾವಿಯಲ್ಲಿ ಅಧಿವೇಶನ ಆಗುವಾಗ ನಾವು ಖುದ್ದಾಗಿ ಹೋಗಿ ನಮ್ಮ ಸಮಾಜ ಕಲ್ಯಾಣ ಸಚಿವರಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಮನವಿ ಕೊಟ್ಟು ಇಲ್ಲಿಯ ಕಾಲೋನಿಯ ಸೌಲಭ್ಯದ ಬಗ್ಗೆ ತುಂಬ ವಂಚಿತರಾಗಿದ್ದಾರೆ, ಅಲ್ಲಿ ಕೂಲಿ ಕೆಲಸ ಮಾಡುವಂಥ ಅವರಂತ ಹೇಳಿ ಅವರಲ್ಲಿ ನಾನು ಈ ಬಗ್ಗೆ ವಿಚಾರವನ್ನು ಹೇಳಿ ಆಯ್ತಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಆದರೂ ಇಲ್ಲಿವರೆಗೆ ನಮಗೆ ಅವರು ಮಾಡ್ತೇನೆ ಅಂತ ಹೇಳಿದರೆ ಹೇಳುವುದಲ್ಲದೆ ನಮಗೆ ಇಷ್ಟರವರೆಗೂ ನಮ್ಮ ಕಾಲೋನಿಗೆ ಇಷ್ಟರವರೆಗೂ ಆಗಲಿಲ್ಲ. ಒಟ್ಟು ಯಾವೆಲ್ಲ ಸಮಸ್ಯೆಗಳಿದೆ ಈ ಕಾಲೋನಿಯಲ್ಲಿ? ಈ ಕಾಲೋನಿಯಲ್ಲಿ ಮೊದಲು ಒಂದು ರಸ್ತೆ ಇತ್ತು, ಮತ್ತು ಕೃಷಿ ನೀರಾವರಿ. ಇಲ್ಲಿ ಎಲ್ಲರಿಗೆ ಜಾಗ ಇದ್ದರೆ ಕೃಷಿ ಮಾಡಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲದೆ ಇಲ್ಲಿ ಕೃಷಿ ನೀರಾವರಿ. ಮತ್ತೊಂದು ನಮಗೆ ಅಂಬೇಡ್ಕರ್ ಭವನ ಆಗಬೇಕು. ನಾವು ಮುಂಚೆ SBKನವರು ಇರುವಂಥ ಸಮಯದಲ್ಲಿ ಅಂಬೇಡ್ಕರ್ ಭವನ ಮಾಡಿದ್ದಾರೆ. ಆ ಅಂಬೇಡ್ಕರ್ ಭವನದಲ್ಲಿ ಹಲವಾರು ಕಾರ್ಯಕ್ರಮ ಮಾಡಿದ್ದೇವೆ. ಅಂಬೇಡ್ಕರ್ ಜಯಂತಿ ಮಾಡಿದ್ದೇವೆ, ಮಕ್ಕಳ ಆಟೋಟ ಸ್ಪರ್ಧೆಯದ್ದು ಕಾರ್ಯಕ್ರಮ ಮಾಡಿದ್ದೇವೆ, ಮತ್ತು ಶಿಬಿರ ಮಾಡಿದ್ದೇವೆ. ಹಲವಾರು ಮಕ್ಕಳಿಗೆ ಯಾವುದೆಲ್ಲ ಬೇಕೋ ಅದನ್ನು ಮಾಡ್ತಾಯಿದ್ದೆವು. ಎಲ್ಲ ಕಾರ್ಯಕ್ರಮವನ್ನೆಲ್ಲ ಮಾಡ್ತಾಯಿದ್ದೆ. ಆಮೇಲೆ ನಾವು ಅದು ದುರಸ್ತಿ ಆಯಿತು ಅಂತ ಹೇಳಿ ನಾವು ಮನವಿ ಕೊಟ್ಟದ್ದಕ್ಕೆ ಒಂದು 2 ಲಕ್ಷ ಅದಕ್ಕೆ ಹಣ ಮಂಜೂರಾಯಿತು. ಹಣ ಮಂಜೂರು ಆಗುವಾಗ ನಮಗೆ ಅಲ್ಲಿ ಅಂಬೇಡ್ಕರ್ ಭವನಕ್ಕೆ ದಾಖಲಾತಿ ಇಲ್ಲ ಎಂಬ ಕೊರತೆ ಉಂಟಾಯಿತು. ಆ ದಾಖಲಾತಿ ಇಲ್ಲದೆ ನಿಮಗೆ ಅನುದಾನ ಬಂದದ್ದು ವಾಪಸ್ ಹೋಗ್ತದೆ ಅಂತ ಹೇಳಿ ಆದರೆ ಅದನ್ನು ವಾಪಸ್ ಹೋಗದೆ ನಮ್ಮ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರಾದಂಥ ಆದಮ್ ಕುಂಜಿಯವರು ನಮಗೆ ಇಲ್ಲಿ ಒಂದು ಕುಡಿಯುವ ನೀರಿಗೋಸ್ಕರ ಅಲ್ಲಿ ಒಂದು ಟ್ಯಾಂಕಿಯ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದರು. ಅದಲ್ಲದೆ ಒಂದು ಅಂಬೇಡ್ಕರ್ ಭವನಕ್ಕೆ ಸ್ಥಳಾವಕಾಶ ಇಲ್ಲ, ದಾಖಲೆ ಇಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಆದಮ್ ಕುಂಜಿಯವರು ಸ್ವತಃ ಅವರೇ ನಿಂತು ನನಗೆ ಒಂದು ಖುಷಿಯಾಗುವುದಂದರೆ ಈ ವಾರ್ಡಿನಲ್ಲಿ ಇದ್ದಂಥ 4 ಮಂದಿ ವಾರ್ಡಿನಲ್ಲಿ ಸದಸ್ಯರಿದ್ದಾರೆ ಪಂಚಾಯತ್ನಲ್ಲಿ. ಆದರೆ ಅವರಿಗೆ ಯಾರಿಗೂ ಈ ಅಂಬೇಡ್ಕರ್ ಭವನದ ಬಗ್ಗೆ ಆಗಲಿ ಅಂಬೇಡ್ಕರ್ ನಗರದ ಬಗ್ಗೆ ಆಗಲಿ ಅವರಿಗೆ ಸ್ವಲ್ಪ ಆದರೂ
ಇದು ಇಲ್ಲ. ಆದರೆ ನಮ್ಮ ಹಾದಂ ಕುಂಜಿಯವರು ಅವರು ಎಷ್ಟೋ ವರ್ಷ ಆಯಿತು ಹೋಟಿಗೆ ನಿಂತು, ಆದರೂ ಅವರಿಗೆ ಒಂದು ಈ ಅಂಬೇಡ್ಕರ್ ನಗರದ SC ಕಾಲನಿ ಒಂದು ಉದ್ಧಾರ ಆಗಬೇಕು, SC ಕಾಲನಿಯಲ್ಲಿಗೆ ಸೌಲಭ್ಯ ಬರಬೇಕು, ಮೂಲಭೂತ ಸೌಲಭ್ಯ ಎಲ್ಲ ಬರಬೇಕು ಅಂತ ಹೇಳಿ ಎಲ್ಲ ಇದನ್ನು ಅವರು ಮಾಡ್ತಾಯಿದ್ದಾರೆ. ಅದಲ್ಲದೆ ಒಂದು ಅಂಬೇಡ್ಕರ್ ಭವನಕ್ಕೆ ಒಂದು ದಾಖಲಾತಿಯನ್ನು ಸಹ 30 ಸೆನ್ಸ್ ಒಂದು ಜಾಗೆಯ RTCಯನ್ನು ಮಾಡಿದಂಥ ಅದೊಂದು ಇದು ಕೊಡುಗೆ ಅಂದರೆ ಅದು ಹಾದಂ ಕುಂಜ. ಈಗ RTC ಆಗಿ ಎಷ್ಟು ವರ್ಷ ಆಯಿತು ಮೇಡಮ್? RTC 21ನೇ ಇಸವಿಯಲ್ಲಿ ಆಗಿದೆ RTC. ಆಮೇಲೆ ನಾವು ಅಂಬೇಡ್ಕರ್ ಭವನಕ್ಕೆ ಇದು ಅರ್ಜಿಯೆಲ್ಲ ಕೊಡ್ತಾ ಇದ್ದೆವು. ಆವಾಗ ಕೊಡುವಾಗ 20 ಲಕ್ಷ ಅದೆಲ್ಲ ಆಗ್ತದೆ. ನಮಗಂದ್ರೆ ಒಂದು ಸುಂದರವಾದ ಒಂದು ಇನ್ನು ಮುಂದಿನ ಮಕ್ಕಳಿಗೋಸ್ಕರ ಸುಂದರ ಒಂದು ದೊಡ್ಡ ರೀತಿಯಲ್ಲಿ 1 ಕೋಟಿಯ ಒಂದು ಅಂಬೇಡ್ಕರ್ ಭವನ ಆಗಬೇಕು ಹೇಳಿ ನಾವು ಈಗೀಗಲೇ ಮನವಿಯನ್ನು ಕೊಟ್ಟಿದ್ದೇವೆ. ಜಾರಿ ಆಗ್ಬೋದು ಎಂಬ ಒಂದು ಆಸೆಯಿಂದ ನಾವೆಲ್ಲರೂ ಇದ್ದೇವೆ, ಎಲ್ಲ ನಿವಾಸಿಯವರು. ಅಂಬೇಡ್ಕರ್ ನಗರ ಬೀಳುವ ಪರಿಸ್ಥಿತಿಯಲ್ಲಿ ಉಂಟಂತ ನಾವು ಒಂದು ಖೇದದಿಂದ ಮಾತಾಡ್ತಿದ್ವಿ. ಅದರೊಂದಿಗೆ ಇಲ್ಲಿಗೆ ಬರಲಿಕ್ಕೆ ಸರಿಯಾದ ದಾರಿ ಸರಿ ಇಲ್ಲ. ಕಾಂಕ್ರೀಟ್ ಹಾಕಿದ ರಸ್ತೆ ಸಹ ಬಲ್ಲೆಗಳಿಂದ ಸೊಪ್ಪುಗಳಿಂದ ಮುಚ್ಚಿ ಹೋಗಿದೆ. ಇದಕ್ಕೆ ಏನಾದರೂ ಪಂಚಾಯತ್ ಇದಕ್ಕೆ ಕೈ ಜೋಡಿಸಬೇಕು. ಇದು ದೊಡ್ಡ ಸರ್ಕಾರದಿಂದ ಆಗುವಂಥ ವ್ಯವಸ್ಥೆಗಳಲ್ಲ. ಇದರ ಬಲ್ಲೆಗಳನ್ನು ಕಡಿದು ಬರುವ ದಾರಿಯನ್ನು ಸ್ವಲ್ಪ ಸ್ವಚ್ಛ ಮಾಡುವಂಥ ವ್ಯವಸ್ಥೆ ಸಂಬಂಧಪಟ್ಟ ಮಣ್ಣಾಲ್ಕೂರು ಗ್ರಾಮ ಪಂಚಾಯತ್ ಅಂತ ನಾವು ಇದರಲ್ಲಿ ಕೈ ಜೋಡಿಸಿ ಮಾಡಬೇಕು. ಇದು ಒಂದು ನಡೆದುಕೊಂಡು ಬರಲಿಕ್ಕೆ ಅಸಾಧ್ಯವಾಗ್ತದೆ. ಗಾಡಿ ಬರುವುದು ಬಿಡಿ, ನಡೆದುಕೊಂಡು ಬರಲಿಕ್ಕೆ ಬಲ್ಲೆಯಿಂದ ತುಂಬಿ ಬರಲಿಕ್ಕೆ ಅಸಾಧ್ಯವಾದಂಥ ವ್ಯವಸ್ಥೆ ಇಲ್ಲಿ ಕಾಣ್ತುಂಟು. ಇದನ್ನೆಲ್ಲ ಮೂಲಭೂತ ಸೌಕರ್ಯದಲ್ಲಿ ಇದು ಒಂದು. ಅಂಬೇಡ್ಕರ್ ಭವನ ದಿನದಿಂದ ದಿನಕ್ಕೆ ಬೀಳುತ್ತಾ ಇಲ್ಲಿ ಜನರಿಗೆ ಬರ್ತಾ ಆಗ್ತಾ ಇರಲಿಲ್ಲ. ಮಣಿನಾಲ್ಕೂರು ಗ್ರಾಮದ ಎಲ್ಲ ಜನತೆಗೆ ಇಲ್ಲಿ ಬಂದು ವರ್ಷಕ್ಕೊಮ್ಮೆ ಅಂಬೇಡ್ಕರ್ ಅವರ ದಿನಾಚರಣೆ ದಿವಸ ಒಂದು ಕಾರ್ಯಕ್ರಮ ಆದರೂ ಮಾಡ್ತಿದ್ದೆವು. ಈಗ ಅದು ಇಲ್ಲದೆ ಈ ಅಂಬೇಡ್ಕರ್ ಭವನವೂ ಇಲ್ಲ, ಕಾರ್ಯಕ್ರಮವೂ ಇಲ್ಲದಂತಾಗಿದೆ. ಇದಕ್ಕೆಲ್ಲ ಸಂಬಂಧಪಟ್ಟ ಗ್ರಾಮ ಪಂಚಾಯತು ಮತ್ತು ಸರ್ಕಾರ ಇದಕ್ಕೆ ಒತ್ತು ಕೊಟ್ಟು ಇಲ್ಲಿಯ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ಕೊಡಬೇಕಂತ ನಮ್ಮ ವಿಜ್ಞಾಪನೆ. ನೋಡಿ, ಹಂಚು ಎಲ್ಲ ಬಿದ್ದು ಇದಕ್ಕೆ ಯಾವುದೇ ಒಂದು ಸೌಲಭ್ಯ ಸಿಗದೆ ಎಲ್ಲ ಹಂಚಿದ್ದು ಎಲ್ಲ ಹೋಗಿ ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಇದು ಒಂದು ದುರಸ್ತಿಗೆ ನಾವು ಹಲವಾರು ಸರಿ ಇದು ಕೊಡುವಾಗ ಸಹ ಆದರೂ ಇಲ್ಲಿವರೆಗೆ ಆಗಲಿಲ್ಲ. ಯಾಕಂದರೆ ದಾಖಲೆ ಪ್ರಾಬ್ಲಮ್, ಅದು ದಾಖಲೆ ಇದ್ದೆಲ್ಲ ಆಗಿ ಈಗ ನಾವು ಹೊಸತಾಗಿ ಒಂದು ಅಂಬೇಡ್ಕರ್ ಭವನ ಇದಕ್ಕೆ ಆಗಬೇಕಂತ ಹೇಳಿ ಎಲ್ಲ RTC ಅದನ್ನೆಲ್ಲ ಇದು ಮಾಡಿ ಕೊಟ್ಟಿದ್ದೇವೆ. ಆದಷ್ಟು ಬೇಗ ಇಲ್ಲಿ ಒಂದು ಅಂಬೇಡ್ಕರ್ ಭವನ ಆಗಿ ನಮಗೆ ಒಂದು ಇಲ್ಲಿ ಒಂದು ಎಲ್ಲ ಪರಿಶಿಷ್ಟ ಜಾತಿ ಈ ಗ್ರಾಮದ ಮಣಿನಾಲ್ಕೂರು ಗ್ರಾಮದ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗೇ ಅಲ್ಲ, ಎಲ್ಲ ಸಮುದಾಯದ ಎಲ್ಲ ಜಾತಿ ವರ್ಗದವರಿಗೂ ಸಹ ಅಂಬೇಡ್ಕರ್ ಇದು ಸಂವಿಧಾನ ನೀಡಿದ್ದಾರೆ. ಎಲ್ಲ ಸವಲತ್ತು ಸಿಗಬೇಕಂತ ಎಲ್ಲ ಅವರು ಮಾಡಿದಂಥ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಅಂಥ ಅವರ ಹೆಸರಿನಲ್ಲಿರುವಂಥ ಈ ಒಂದು ಅಂಬೇಡ್ಕರ್ ಭವನವನ್ನು ಆದಷ್ಟು ಬೇಗ ನಾವು ಹೇಳಿದಂತೆ 1 ಕೋಟಿಯ ಒಂದು ಅನುದಾನ ಬಂದು ಇಲ್ಲಿ ಒಂದು ಸುಂದರವಾದಂಥ ಒಂದು ಅಂಬೇಡ್ಕರ್ ಭವನ ಆಗಿ ಎಲ್ಲ ನಮ್ಮ ಸಮುದಾಯದವರಿಗೆ ಈ ಮಣಿನಾಲ್ಕೂರು ಗ್ರಾಮದ್ದೆಲ್ಲ ಸುತ್ತಮುತ್ತಲ ಗ್ರಾಮದವರಿಗೂ ಸಹ ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಅಂಬೇಡ್ಕರ್ ಭವನ ಆಗಬೇಕಂತ ಹೇಳಿ ನಮ್ಮ ಈ ನಿವಾಸಿಯವರ ಪರವಾಗಿ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನೋಡಿ ಸ್ವಾಮಿ, ಇದು ಮಣಿನಾಲ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಬೇಡ್ಕರ್ ಭವನಕ್ಕೆ ಬರುವ ರಸ್ತೆ ಯಾವ ರೀತಿ ಉಂಟು ನೋಡಿ. ಇಲ್ಲಿಗೆ ಬರಲಿಕ್ಕೆ ಅಸಾಧ್ಯ. ಗಾಡಿ ಬರುವುದು ಬಿಡಿ, ಜನರಿಗೆ ನಡೆದುಕೊಂಡು ಬರುವಂತಹ ಪರಿಸ್ಥಿತಿಯು ಕಷ್ಟವಾಗಿದೆ. ಬಲ್ಲೆ ಸೊಪ್ಪುಗಳಿಂದ ತುಂಬಿ ಇಲ್ಲಿ ಬರಲಿಕ್ಕೆ ಅಸಾಧ್ಯವಾಗುಂಟು. ಈ ಪಂಚಾಯತ್ತು ಈ ಒಂದು ವ್ಯವಸ್ಥೆಯನ್ನು ತಕ್ಷಣ ಕ್ರಮ ಜರುಗಿಸಬೇಕಂತ ನಮ್ಮ ಒಂದು ಗ್ರಾಮಸ್ಥರ ಪರವಾಗಿ ನಾವು ವಿಜ್ಞಾಪನೆ ಮಾಡ್ತಿದ್ದೇವೆ.